ರೀ ರೀ, ಇಲ್ಲೇ ನಿಲ್ಲಿಸ್ರಿ, ನಾನು ಓಡಿಸ್ತೀನಿ. ಇಲ್ಲಿ ಬೇಡ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ ಬಾಗಂಗ. ರೋಡ್ ಮೇಲೆ ಹೊಡಿಯೋಂತೆ ಇಲ್ಲಿ ರೋಡ್ ಆಗ್ಲಾ ಇಲ್ಲ ಏನಿಲ್ಲ, ನಿಂಗೆ ಹೊಡಿಯೋಕೆ ಸರಿ ಹೋಗಲ್ಲ. ಹ್ಞೂ ಆಯ್ತು ರೀ. ಎಷ್ಟು ದಿನ ಆಗಿತ್ತಲ್ಲ ಗಂಗಾ ನಾವು ಹೀಗೆ ಲಾಂಗ್ ಡ್ರೈವ್ ಹೋಗಿ. ಹೌದ್ರಿ, ನಾನು ಅದನ್ನೇ ಹೇಳೋಣಂತಿದ್ನಿ ಈಗ. ರೀ, ಇಲ್ಲಕ್ಕೆ ನಿಲ್ಸಿದ್ರಿ ಸ್ಕೂಟಿ? ಇಳಿ ಗಂಗಾ ಹೇಳ್ತೀನಿ. ಹೇಳ್ರಿ, ಈಗ ಇಲ್ಲಕ್ಕೆ ನಿಲ್ಸಿದ್ರಿ? ಯಾಕಂದ್ರೆ ಇಲ್ಲಿ ಅಷ್ಟು ವೆಹಿಕಲ್ಸ್ ಓಡಾಡಲ್ಲ, ಜನರು ಓಡಾಡೋದು ಕಡಿಮೆ. ಅದಕ್ಕೆ ಇಲ್ಲಿ ಮೊದಲು ನಿನ್ನ ಸ್ಕೂಟಿ ಹ್ಯಾಂಡಲ್ ಮಾಡೋದು ಕಲಿ ಗಂಗಾ, ಆಮೇಲೆ ಓಡಿಸುವಂತೆ. ಹ್ಯಾಂಡಲ್ ಅಂದ್ರೆ ಸ್ಕೂಟಿ ನನಗೆ ಸಂಭಾಳ್ಸಕ್ ಬರಲ್ಲ ಅನ್ನತ್ತೀರಿ? ಹಾಗಲ್ಲ ಗಂಗಾ, ನಾನು ಹೇಳ್ತಿರೋದು ಹ್ಯಾಂಡಲ್ ಅಂದ್ರೆ ಸಡನ್ ಆಗಿ ಗಾಡಿ ಓಡಿಸೋದು ಅಷ್ಟು ಸುಲಭ ಇರಲ್ಲ. ಅದಕ್ಕೆ ಮೊದಲು ಬೀಗ ಆಫ್ ಮಾಡಿ ಸ್ಕೂಟಿ ಆ ಕಡೆ ಈ ಕಡೆ ತಳ್ಳೋದು ಕಲಿಬೇಕು. ಆಮೇಲೆ ನೀನು ಸ್ಕೂಟಿ ಮೇಲೆ ಹತ್ತಿ ಕುಂತು ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ತಳ್ಳೋದು ಮಾಡಿ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಅನ್ನಿಸ್ದಾಗ ಅಷ್ಟೇ ಬೀಗ ಆನ್ ಮಾಡಿ ಮೆಲ್ಲಗೆ ಎಕ್ಸ್ಲೇಟರ್ ಕೊಡಬೇಕು. ಬಾ. ಹೌದ್ರಿ, ಹ್ಞೂ, ಈಗ ಅರ್ಥ ಆಯ್ತ್ರಿ. ಬೇಗ ಆನ್ ಮಾಡೋದು ಬೇಡ್ರಿ? ಬೀಗ ಆನ್ ಮಾಡೋದು ಬೇಡ, ಮೊದಲು ತಳ್ಳೋದು ಕಲಿ, ಆಮೇಲೆ ಬೀಗ ಆನ್ ಮಾಡು ಅಂತ. ಎಕ್ಸ್ಲೇಟರ್ ಕೊಟ್ರೆ ಹಂಗ ಹೋಗ್ಬಿಡ್ತೈತೆ ನೋಡು. ನೋಡ್ರಿ, ಹಿಂಗ ಅಲ್ರಿ? ಹ್ಞೂ ಗುಡ್, ಹಂಗ ಮೆಲ್ಲಗೆ ದಪ್ಕೊಂಡು ಹೋಗು. ಅಯ್ಯೋ ರೀ, ಕಡ್ಡೆ ಒಳಗೆ ಇಳಿಯತೈತಿ, ಹಿಡ್ಕೊ ಬರ್ರಿ. ಕಡ್ಡೆ ಎಲ್ಲ ಐತೆ ಗಂಗಾ, ಇಲ್ಲಿ ಒಂದು ಸ್ವಲ್ಪ ಇಳಿಜಾರೈತಿ. ಇಷ್ಟಕ್ಕ ಎದ್ರಿದ್ರೆ ಸ್ಕೂಟಿ ಹೆಂಗೆ ಕಲಿತೀಯ ಅನ್ನೋದ ಡೌಟ್ ಆಗ್ಬಿಟ್ಟೈತೆ ನನಗೆ. ಎಲ್ಲರಿಗೂ ಸಡನ್ ಆಗಿ ಯಾವುದು ಬರಲ್ರಿ, ಹೋಗ್ತಾ ಹೋಗ್ತಾ ಕಲಿತಾರ. ನಾನು ಕಲಿತೀನಿ ತಗೊಳ್ರಿ. ನಂಗೆ ಯಾವುದು ಬರಲ್ಲ ಸಡನ್ ಆಗಿ, ಆದ್ರೆ ಸ್ಕೂಟಿ ಆರಾಮಾಗಿ ಕಲಿಬೋದು ಗಂಗಾ. ಸೈಕಲ್ ಹೊಡೆದಿದೆಯಲ್ಲ ನಿನ್ನ ಸ್ಕೂಲ್ ಡೇಸಲ್ಲಿ. ಸೈಕಲ್ ಹೊಡೆದಿದ್ಯಾ ಅಂತ ಕೇಳ್ತಿರಲ್ರಿ? 8ನೇ ಕ್ಲಾಸಲ್ಲಿ ಹೊಸ್ದಾಗ ಕೊಟ್ಟಾಗ ನಾನ ರೀ ಫಸ್ಟ್ ಹೊಡೆಯೋದು ಕಲ್ತಿದ್ದು. ಅಬ್ಬಾ ಹೌದಾ? ಹಂಗಾದ್ರೆ ಈಸಿ ಅಲ್ಲ ಗಂಗಾ ಸ್ಕೂಟಿ ಕಲಿಯೋದು. ಸೈಕಲ್ ಬ್ಯಾಲೆನ್ಸ್ ಮಾಡಿದ್ಯಾ ಅಂತಂದ್ರೆ ಸ್ಕೂಟಿ ಈಸಿಯಾಗಿ ಕಲಿಬಹುದು. ಏನ್ ಈಜಿ ಇರಲ್ರಿ, ಸೈಕಲ್ ಎಷ್ಟು ವೇಟ್ ಲಾಸ್ ಇರ್ತೈತಿ, ಸ್ಕೂಟಿ ನೋಡ್ರಿ ಎಷ್ಟು ವಜೆ ಐತೆ. ಸಾಕಿಗ್ ನನ್ನ ಕಡೆ ತಿರ್ಸ್ಕೊ. ಹ್ಞೂ ರೀ. ಅಷ್ಟರಲ್ಲೇ ತಿರ್ಗಿಸ್ಕೊ. ಹಿಂಗಾದ್ರೆ ಇಲ್ಲಿ ನನ್ನ ಸೇಫ್ಟಿಲಿ ನಾನು ಇರ್ಬೇಕು. ಮೊದಲು ಹೆಣ್ಮಕ್ಳು ನಂಬಕ್ಕಾಗಲ್ಲ. ಹೆಂಗ್ ಸ್ಕೂಟಿ ಹೊಡಿತಾರೋ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೋ ಒಂದು ಅರ್ಥ ಆಗಲ್ಲ ನೋಡು. ಅಷ್ಟರಲ್ಲೇ ತಿರ್ಸ್ಕೋಬೇಕು. ರೋಡ್ವರೆಗೂ ತಂದು ತಿರ್ಸ್ಕೊತಾಳೆ ಈಗ ನೋಡೋನಿದ್ರೆ. ಅಯ್ಯಪ್ಪ. ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್ ಅವರೇ, ಸ್ಕೂಟಿ ಇಲ್ಲಿ ಮಠ ತಂದು ತಿರ್ಸ್ಕೊಂಡ್ರಿ ಯಾಕಂತ ಕೇಳ್ಬೋದಾ? ರೀ ಯಜಮಾನ್ರೆ, ಸರಿಯಾಗಿ ನೋಡ್ರಿ, ನಾನು ಎಲ್ಲಿ ತಿರ್ಸ್ಕೊಂಡಿದ್ದೀನಿ. ಹೆಂಗ್ ಮುಂದಕ್ಕೆ ಹೋಗಿದ್ನಿ ಹಂಗ ಹಿಂದಕ್ಕೆ ತಳ್ಕೊಂಡು ಬನ್ನಿ. ಹೆಂಗ್ ನನ್ನ ಐಡಿಯಾ? ಓಹೋ, ಹಿಂಗೈತೇನಿದು ಗೊತ್ತಾಗಿಲ್ಲ ನೋಡಿ ನನಗೆ. ನಾನು ಎಲ್ಲಿ ಇಲ್ಲಿ ಮಠ ತಂದು ತಿರ್ಸ್ಕೊಳತ್ತೇನೋ ಅಂತ ಅನ್ಕೊಂಡಿನಿ. ಭಾರಿ ಐತ್ ಬಿಡು ನಿನ್ನ ಐಡಿಯಾ. ಮತ್ತೆ ತಿರ್ಸ್ಕೊಳ್ಳೋದೆಲ್ಲ ಯಾವಾಗ ಕಲಿತೇಗಂಗ ನೀನು? ಬೇಗ ಹಾಕಿ ಚಾಲು ಮಾಡ್ತೇನಲ್ರಿ, ಯಾವಾಗ ತಿರ್ಸ್ಕೊತೀನಿ ಬಿಡ್ರಿ. ಇವಾಗ ಸುಮ್ಮನೆ ತಿರ್ಸ್ಕೊಂಡು ಬರೋದು ಅವೆಲ್ಲ ಯಾಕೆ, ಸುಮ್ಮನೆ ಕೈ ನೋವು ಮಾಡ್ಕೊಳ್ಳೋದು. ಆಯ್ತು ತಗೋ, ಆಮೇಲೆ ಏನು ತಿರ್ಸ್ಕೊಂತೀನಿ ನೀನು. ಕಡ್ಡೆ ಬಂತು ನೋಡು ಮುಂದಕ್ಕೆ. ಎಲ್ಲ ಐತ್ರಿ ಕಡ್ಡೆ? ಹೋಗ್ರಿ ನೀವು. ಹಂಗ ಮೆಲ್ಲಕ್ಕೆ ಹೋಗು. ಅಪ್ಪ, ಕೈ ನೋವ್ತಾ ಐತ್ರಿ, ಭಾಳ ಕೈ ನೋವ್ಸತೈತ್ರಿ. ಒಂದು ಸ್ವಲ್ಪ ಹೊತ್ತು ಸ್ಟ್ಯಾಂಡ್ ಹಾಕಿ ಬರ್ರಿ, ಜಲ್ದಿ ಬರ್ರಿ. ಈಗೇನ ಹೋಗೋಣ ಮನೆ ಕಡೆಗೆ? ಇಲ್ರಿ, ಕಲಿತೀನಿ. ಯಾಕೋ ಒಂದೇ ಸಲಕ್ಕೆ ವಜೆ ಭಾಳ ಹಾಕಿದ್ನಲ್ರಿ, ಅದಕ್ಕೆ ಕೈ ನೋವ್ಸತೈತಿ. ಹೌದಾ? ಮತ್ತೆ ಈಗ ಏನು ಮಾಡೋದು? ಏನು ಮಾಡೋದಂದ್ರೆ ನಾನೇನು ಹೇಳಿರಿ ಈಗ? ಐಡಿಯಾ. ಇಲ್ಲೇ ಹತ್ರದಲ್ಲಿ ಇಲಾಚಿಕಾಯಿ ಇಲ್ಲ ಪರಿಗೆ ಅಂತ ಸಿಗ್ತಾವ, ಬರ್ರಿ ಹುಡ್ಕೊಂಡು ಬರೋಣ. ಸಣ್ಣ ಮಕ್ಳ ಬುದ್ಧಿ ಇನ್ನೂ ಬಿಟ್ಟಿಲ್ಲ ನೋಡು. ಈಗ ಇಲಾಚಿಕಾಯಿ ಪರಿಗೆ ಹಣ್ಣು ಹುಡ್ಕೊಂತ ಹೋದ್ರೆ ನೀನು ಯಾವಾಗ ಸ್ಕೂಟಿ ಕಲಿತೀಯ? ಟೈಮ್ ನೋಡಿದ್ರೆ 6 ಗಂಟೆ ಆಗಕ್ಕೆ ಬಂತು, ಜಲ್ದಿ ಹೋಗ್ಬೇಕು ಮನೆಗೆ. ಈಗಿನ್ನ ಬಂದೇವ್ರಿ, ಬಂದು 10 ನಿಮಿಷನೂ ಆಗಿಲ್ಲ, ಮನೆಗೆ ಹೋಗೋಣ ಅನ್ನತ್ತಿರಲ್ಲ. ಈಗ ಸಡನ್ ಆಗಿ ನಾನು ಎಲ್ಲಿ ಹೇಳ್ದೆ ಮನೆಗೆ ಹೋಗೋಣ ನಡಿ ಅಂತ? ನೀನು ಇಲಾಚಿಕಾಯಿ ಪರಿಗೆ ಹಣ್ಣು ಹುಡ್ಕೊಂತ ಹೋಗೋಣ ಅಂದೆ ಅಲ್ಲ, ಅದಕ್ಕೆ ಅಂದೆ ನಾನು. ನೀವು ಹೇಳ್ರಿ, ಮತ್ತೆ ಏನು ಮಾಡೋದ್ರಿ? ಏನು ಮಾಡೋದಂದ್ರೆ ಏನು ಹೇಳಿ ಈಗ? ಒಂದು ಕೆಲಸ ಮಾಡೋಣ. ಏನು ಕೆಲಸ ಮಾಡೋದ್ರಿ ಇಲ್ಲಿ? ಅಯ್ಯೋ ಗಂಗಾ ಗಂಗಾ, ಇಲ್ಲೇನು ಕೆಲಸ ಮಾಡ್ತೀಯ? ನಾನು ಹೇಳಿದ ಪೂರ್ತಿ ಆಗಾದ್ರೆ ಕೇಳು. ನಿನ್ನ ಸ್ಕೂಟಿ ಮುಂದೆ ಕುಂದ್ರೆ ನಾನು ಹಿಂದೆ ಕುಂದಿರ್ತೀನಿ. ಹೋಗ್ರಿ, ನಂಗೆ ಇನ್ನೂ ಸ್ಕೂಟಿ ದಬ್ಬಾಕ ಬರತ್ತಿಲ್ಲ. ನಿಮ್ಮನ್ನ ಹಿಂದೆ ಕುಂದ್ರಿಸಿ ನಾನೆಲ್ಲ ಓಡಿಸ್ಲಿರಿ? ಮಿಸ್ಸಸ್ ಗಂಗಾ ಅವರೇ, ಮೊದಲು ನಾನು ಹೇಳೋದು ಪೂರ್ತಿಯಾಗಿ ಕೇಳ್ರಿ, ಆಮೇಲೆ ನಿಮ್ಮ ಅಭಿಪ್ರಾಯ ತಿಳಿಸುವಂತ್ರಿ. ಹೇಳ್ರಿ. ಸ್ಕೂಟಿ ಕಲಿಬೇಕಾದ್ರೆ ಸ್ಕೂಟಿ ಕಲಿಯೋರು ಮುಂದೆ ಕುಂದಿರ್ತಾರೆ, ಸ್ಕೂಟಿ ಕಲ್ಸೋರು ಹಿಂದೆ ಕುಂದಿರ್ತಾರೆ. ಆಗ ಸ್ಕೂಟಿ ಕಲಿಯೋರಿಗೆ ಬ್ಯಾಲೆನ್ಸ್ ಮಾಡೋದು ಗೊತ್ತಾಕೈತೆ. ಅಂದ್ರೆ ಕಲ್ಸೋರು ಏನು ಇರ್ತಾರಲ್ಲ, ಕೈ ಬಿಟ್ಟು ಕುಂದ್ರಲ್ಲ. ನಾವು ನಿಮ್ಮ 2 ಕೈ ಮೇಲೆ ಕೈ ಇಟ್ಟು ಕಲಿಸ್ತೀವಿ. ಅರ್ಥ ಆಯ್ತಾ ಗಂಗಾ? ಓಹೋ, ಹಂಗೆ ಹೇಳಿದ್ರೇನ್ರಿ? ಆಯ್ತು ಬರ್ರಿ ಮತ್ತೆ. ಆಯ್ತು ಬಾ, ಆದ್ರೆ ಇಲ್ಲಿ ಬೇಡ, ಬೇರೆ ರೋಡಿಗೆ ಹೋಗುಂಬಾ. ಆಯ್ತು ಬರ್ರಿ ಹೋಗೋಣ. ಅಲ್ಲಿ ನೋಡ್ರಿ ಎಷ್ಟೊಂದು ಹುಂಚೆ ಅಂದ್ಬಿಟ್ಟಿದ್ದಾವೆ ರೀ. ಒಂದು ಸ್ವಲ್ಪ ಸ್ಕೂಟಿ ನಿಲ್ಲಿಸ್ರಿ, ಎರಡು ಕಿತ್ಕೊಂಡು ತಿಂತೀನಿ. ಈಗ ಬೇಡ, ಮನೆಗೆ ಹೋಗ್ಬೇಕಾದ್ರೆ ಮರದಲ್ಲಿರೋ ಉಷ್ಟು ಹುಂಚೆಯನ್ನು ಕಿತ್ಕೊಡ್ತೀನಿ. ಮನೆಗೆ ಹೋಗಿ ಉಪ್ಪು ಖಾರ ಹಚ್ಕೊಂಡು ಆರಾಮಾಗಿ ಕುತ್ಕೊಂಡು ತಿನ್ನೋವಂತೆ. ಬಾ, ಮೊದಲು ನಾವು ಬಂದಿದ್ದ ಕೆಲಸ ಮುಗಿಸ್ಕೊಂಡು ಬರೋಣ. ಆಯ್ತು ತಗೊಳ್ರಿ. ಗಂಗಾ, ಕೈ ಬಿಡ್ಲಾ? ಅಯ್ಯೋ ಬೇಡ ರೀ, ಕೈಗೆ ಬಿಟ್ಟಿದ್ದೀರ, ನಂಗಿನ್ನೂ ಸ್ಕೂಟಿ ಬ್ಯಾಲೆನ್ಸೇ ಮಾಡಕ್ ಬರೋದಿಲ್ಲ. ಅದಕ್ಕೆ ಹೇಳಿದ್ ನಾನು, ಮೊದಲು ತಳ್ಳೋದು ಕಲ್ತ್ರ ಆಮೇಲೆ ಸ್ಕೂಟಿ ಆರಾಮಾಗಿ ಬರ್ತೈತೆ. ನೀನು ಒಂದು ಸ್ವಲ್ಪ ಹೊತ್ತು ಒಂದೇ ಒಂದು ರೌಂಡ್ ಏನೋ ತಿರುಗಿಸಿ ಅಷ್ಟಕ್ಕೆ ಕೈ ನೋವು ಅನ್ನತ್ತೀಯ. ಇರಲಿ ತಗೋ, ಹಿಂಗೆ ಕಲಿಸ್ತೀನಿ. ಮುಂದೆ ನೋಡಬೇಕು, ನೀನು ಹ್ಯಾಂಡಲ್ ಹತ್ರ ನೋಡಿದ್ರೆ ಮುಂದೆ ರೋಡ್ ಕಾಣಬೇಕಲ್ಲ. ಮುಂದ್ಗಡೆ ರೋಡ್ ನೋಡಿದ್ರೆ ಹ್ಯಾಂಡಲ್ ಯಾವ ಕಡೆಗೆ ತಿರುಗಿಸ್ಬೇಕಂತ ಗೊತ್ತಾಗ್ಬೇಕಲ್ರಿ.
ಬರಲಿ ತಗೋ, ಎದುರು ಬೇಡ, ನಾನು ಇದೀನಲ್ಲ ಹಿಂದೆ. ಹ್ಯಾಂಡಲ್ ಲೆಫ್ಟ್ ಸೈಡ್ ತಿರ್ಸ್ಕೋ ಗಂಗಾ. ಹ್ಞೂ ಆಯ್ತು ರೀ. ಅಯ್ಯೋ, ಲೆಫ್ಟ್ ಸೈಡ್ ತಗೋ ಅಂತಂದ್ರೆ ರೈಟ್ ಸೈಡ್ ಯಾಕೆ ತಗೊಳತ್ತಾಳೆ ಇವಳು? ಗಂಗಾ, ಹ್ಯಾಂಡಲ್ ನೋಡಿ ಆ ಕಡೆ ತಿರ್ಸತಿ. ಅಷ್ಟಾಗಿ ಟೆನ್ಷನ್ ತಗೊಳತ್ತೀರಿ, ಗೊತ್ತಾಯ್ತು ಬರ್ರಿ ನನಗೆ. ಅಯ್ಯಪ್ಪ, ನನ್ನ ಸೊಂಟ ಹೋಯ್ತು ಯಪ್ಪ. ರೀ, ನೀವು ಸೇಫ್ ಆಗಿದ್ದೀರಾ? ನಿಮ್ಗೇನು ಆಗಿಲ್ಲ ತಾನೇ? ನನಗೇನಾಗ್ತೈತೆ ಗಂಗಾ, ಆರಾಮಾಗಿ ಬೆಡ್ ಮೇಲೆ ಮಲ್ಕೊಂಡಿರೋ ಥರ ಫೀಲ್ ಆಗ್ತಾ ಐತೆ. ನಿನ್ನ ಅಜ್ಜಿ ಇಂಥ ಪರಿಸ್ಥಿತಿಲೂ ಕಾಮಿಡಿ ಮಾಡ್ತೀರಾ? ಹೋಗ್ರಿ ನೀವು. ಅದೇನೋ ಗೊತ್ತಿಲ್ಲ ಗಂಗಾ, ನೀನು ಬಿಡಿಸಿದ್ರಲ್ಲೂ ಏನೋ ಒಂಥರ ಖುಷಿ ಐತೆ. ಏನಂದ್ರೆ ಇನ್ನೊಂದ್ಸಲ ಹೇಳ್ರಿ. ಅದ ಗಂಗಾ, ನೀನು ಬೀಳಿಸ್ದೆ ಅಲ್ಲ, ಅದರಲ್ಲೂ ಏನೋ ಒಂಥರ ಖುಷಿ ಐತಂದೆ. ನಿಮ್ ಖುಷಿ ಆಗಿರುತ್ತೆ ಬಿಡ್ರಿ. ನನ್ಗೆ ಎಷ್ಟು ಭಯ ಆಗ್ತಾ ಇತ್ತು ಗೊತ್ತಾ? ಎಲ್ಲಾದ್ರೂ ಕೆರೆ ಹತ್ರನೋ ಬಾವಿ ಹತ್ರನೋ ಹೋಗಿ ಬಿದ್ದಿದ್ರ, ಅಯ್ಯಪ್ಪ, ನಾವಿಬ್ರು ಹೋಗಿ ಕೆರೆಲೋ ಬಾವಿಲಿ ಬಿದ್ದು ಬಿಡ್ತಿದ್ವಿ. ಇಲ್ಲಿ ಹೊಲ ಐತಿ ಸರಿ. ಬೇಡ ಬರ್ರಿ, ನಂಗೆ ಯಾಕೋ ಭಾಳ ಹೆದರಿಕೆ ಆಗತ್ತೈತಿ. ಮನೆಗೆ ಹೋಗೋಣ ಬರ್ರಿ ಫಸ್ಟ್. ನಿಮ್ಗೆಲ್ಲೂ ಪೆಟ್ಟಾಗಿಲ್ಲಲ್ಲ ಕೈ ಕಾಲಿಗೆಲ್ಲೂ? ಪ್ಲೀಸ್ ಬರ್ರಿ, ಮನೆಗೆ ಹೋಗೋಣ. ನನಗೆ ಸ್ಕೂಟಿನ ಬೇಡ, ನಾನು ಇನ್ನೊಂದ್ಸತಿ ಕಲಿಯೋದು ಇಲ್ಲ. ಬರ್ರಿ ಹೋಗೋಣ. ಇಷ್ಟಕ್ಕೆಲ್ಲ ಹೆದ್ರಿದ್ರೆ ಹೆಂಗಂಗ? ಸ್ಕೂಟಿನ ಕಲಿಯಲ್ಲ ನೀನು. ಮರಳಿ ಪ್ರಯತ್ನವ ಮಾಡು. ಬಂದಿಲ್ಲ ಅಂತಂದ್ರೆ ಪ್ರಯತ್ನ ಪಟ್ಟಾದ್ರೂ ಕಲಿಬೇಕು. ಬಾ ಬಾ, ಇನ್ನೊಂದೆರಡು ರೌಂಡ್ ಹೊಡ್ದು ಆಮೇಲೆ ಹೋಗೋಣ. ಇನ್ನೊಂದಿನ ಯಾವತ್ತಾದ್ರೂ ಬರೋಣ ಬರ್ರಿ. ಇವತ್ತು ಯಾಕೋ ಕೈ ಕಾಲೆಲ್ಲ ನಡ್ಗಾತವ್ರಿ ನನಗೆ. ಓ, ಹಂಗಾದ್ರೆ ಎದ್ರಿದೀಯ ನೀನು? ಎದ್ರಬಾರ್ದು. ನೋಡು ನಾನು ಎಷ್ಟು ಆರಾಮಾಗಿದ್ದೀನಿ. ನೀವು ಆರಾಮಿದ್ದೀರಲ್ರಿ, ಅಷ್ಟೇ ಸಾಕು ನನಗೆ. ಡೋಂಟ್ ವರಿ ಚಿನ್ನ, ನನಗೆ ಏನೂ ಆಗಿಲ್ಲ, ಆಗೋದು ಇಲ್ಲ. ಗಂಗಾ, ನಡಿ, ನೀನು ಎದ್ರಿದೀಯಾ? ಒಂದು ಸ್ವಲ್ಪ ಹೊತ್ತು ನಾವು ಮೊದಲೆಲ್ಲ ಮದುವೆ ಆದಾಗ ಹೋಗ್ತಿದ್ದೀವಿ ನೋಡು ಕೆರೆ ಹತ್ರಕ್ಕೆ, ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಸ್ಕೂಟಿ ಒಂದೆರಡು ರೌಂಡ್ ಹೊಡೆದು ಮನೆಗೆ ಹೋಗೋಣ. ಅಲ್ಲಿಗೆ ಹೋಗೋಣೇನ್ರಿ? ಭಾಳ ದಿನ ಆಗಿತ್ರಿ ನಾನು ಆ ಜಾಗ ನೋಡಿ. ಹೋಗೋಣ ಬರ್ರಿ ಮೊದಲು. ಹೋಗೋಣ ನಡಿ ಗಂಗಾ. ಆದ್ರೆ ನೀನು ಮೈ ಮೇಲಿಂದ ಎದ್ದೇಳ್ತೀನಿ, ಇಲ್ಲಾಂದ್ರೆ ಇಲ್ಲೇ ಹಾಯಾಗಿ ಮಲ್ಕೊಂಡ್ಬಿಡ್ತೀನಿ. ಸಾರಿ ರೀ, ನಿಮ್ಮ ಮೇಲಿದ್ದೀನಂತ ನೆನಪ ಇಲ್ರಿ ನನಗೆ. ಬರ್ರಿ ಹೋಗೋಣ. ಹೆಂಗ್ ನೆನ್ ಬರ್ತಿದ್ದೆ ಹೇಳು? ಕೆಳಗೆ ಬಿದ್ದು ಓದಾಡ್ತಿರೋದು ನಾನಲ್ಲ ಇಲ್ಲಿ ಗಂಗಾ. ಸಾರಿ ರೀ. ಅಷ್ಟೇ? ಮಲಗಿದ್ ಸಾಕು, ಎದ್ದೇಳ್ರಿ. ಎಬ್ಬಿಸ್ಬಿಟ್ಟ, ನಡಿ ಹೋಗೋಣ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನ್ರಿ? ಅಲ್ಲೇ ಕೆಳಗೆ ಮಲ್ಕೊಂಡಿರ್ತಿದ್ರ? ಬಿಟ್ರೆ ಇನ್ನೂ ಸ್ವಲ್ಪ ಹೊತ್ತು ಮಕ್ಕೋತಿದ್ದೆ ಗಂಗಾ. ನಾನು ಸುತ್ತಮುತ್ತ ಈ ವಾತಾವರಣ, ಗಿಡ ಮರ, AC ಬಂದಂಗೆ ಗಾಳಿ, ಮಣ್ಣಿನ ವಾಸನೆ, ಆಹಾ, ನೋಡ್ತಾ ಇದ್ರೆ ಇಲ್ಲೇ ಮಕ್ಕೊಂಡ್ಬಿಡೋಣ ಅನಿಸ್ತೈತೆ. ಹೌದಾ? ಮಕ್ಕಳು ಅಂತ್ರಿ ಬರ್ರಿ. ಆದ್ರೆ ಈಗ ಬೇಡ, ನಾಳೆ ಬರ್ಬೇಕಾದ್ರೆ ಚಾಪೆ ಬೆಡ್ಶೀಟ್ ಎಲ್ಲ ವ್ಯವಸ್ಥೆ ತಗೊಂಡ್ ಬಂದ್ಬಿಡೋಣ್ರಿ. ಬೆಸ್ಟ್ ಐಡಿಯಾ ನೋಡು. ಹೌದೌದು, ಬೆಸ್ಟ್ ಐಡಿಯಾ ನಿಮ್ಗೆ. ಹೋಗ್ರಿ, ಸ್ಕೂಟಿ ತಗೊಂಡ್ ಬರ್ರಿ. ಹೋಗ್ರಿ, ಹೋಗೋಣ ಮೊದ್ಲು. 1 ಮಿನಿಟ್ ಬಂದೇ ಇರು. ಹೋಗಜ್ಜಿ, ನಂಗೆ ಪಾರ್ಲೇಜಿ ಬಿಸ್ಕಿಟ್ ಬೇಡ. ತಗೋಪಯ್ಯ, ಜಾನ ನನ್ನ ಮೊಮ್ಮಗ ಹಂಗೆಲ್ಲ ಆಟ ಮಾಡಬಾರ್ದು. ಸಣ್ಣ ಮಕ್ಳು ಮನ್ಯಾಗ ಆಟ ಮಾಡಿದ್ರ ಗೊಗ್ಗಯ್ಯ ಬರ್ತೈತೆ. ತಿಂದು ಗಪ್ಪನ ಏನು ಕೊಡ್ತೀವಿ, ತಿಂದು ಆಟ ಆಡಕ್ಕೆ ಹೋಗ್ಬೇಕು, ಗೊತ್ತೇನು? ತಗೋ. ಬೇಡ ಹೋಗಜ್ಜಿ, ನನ್ಗೆ ಗೊಗ್ಗಯ್ಯ ಬಂದ್ರು ಬೇಡ, ಏನು ಬಂದ್ರು ಬೇಡ, ನಂಗೆ ಬ್ರೆಡ್ ಬೇಕು. ಅಳ್ಬಾರ್ದು, ಈಗ ತಿನ್ನಪ್ಪಯ್ಯ. ನಾನು ಅದೇ ಗತೆಯಲ್ಲಿ ಸೀನಪ್ಪ ಅಂಗಡಿ ಹತ್ರಕ್ಕೆ ದುಡ್ಡು ತೊಗೊಂಡೋಗಿ ಕೇಳಿ ಬಂದೀನಿ. ಬ್ರೆಡ್ ಇಲ್ಲ, ಖಾಲಿ ಆಗಿದಾವಂತ, ನಾಳೆ ತರಿಸ್ಕೊಡ್ತೀನಿ ಅಂತ ಹೇಳಿದಾರೆ. ಇವತ್ತು ಪಾರ್ಲೇಜಿ ಬಿಸ್ಕಿಟ್ ತಿನ್ನು, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣಕ್ಕೆ ಹೋಗಿ ನಾನು ತಗೊಂಡು ಬಂದು ನಿನ್ ಕೊಡ್ತೀನಿ. ಪೂರ್ತಿ ಒಂದು ಬಂಡಲ್ಲ ನೀನು ತಿನ್ನುವಂತೆ. ನಂಗೆ ಪಾರ್ಲೇಜಿ ಬಿಸ್ಕಿಟ್ ಬೇಡ ಅಜ್ಜಿ. ಬೇಡ ಅಂದ್ರೆ ಬೇಡ ಬಿಡು, ಪುಟ್ಟಿ ತಿಂತಾಳಿದಾನೆ. ನೀನು ಚಾ ಒಂದು ಕೊಡಿ. ನಂಗೆ ಚಾನು ಬೇಡ, ಏನೂ ಬೇಡ, ಹೋಗಜ್ಜಿ. ಏನು ಮಾಡೋದಪ್ಪ, ನಂಗಂತರೂ ಅವಾಗಿಂದ ಹೇಳಿ ಸಾಕಾಯ್ತು ನಿನಗೆ. ಪುಟ್ಟಿ ತಗೋ, ಇದು ಚಾ ಕುಡಿ ನೀನು. ಅವ್ನು ಯಾವಾಗಾದ್ರೂ ಕುಡಿಲಿ, ಏನಾದ್ರೂ ಮಾಡಲಿ, ನಾನು ಏನು ಕೇಳಲ್ಲ ಅವನಿಗೆ. ಇಪ್ಪಟ್ಟು ನಾನು ಮಾತಾಡ್ಸಲ್ಲ ಅವನಿಗೆ. ಮತ್ತ್ಯಾಕೆ ನೋಡತ್ತೀಯ? ಅಜ್ಜಿ, ನಾನು ಚಾ ಕುಡಿತೀನಿ, ಆದರೆ ನಂಗೇನೋ ಕೊಡ್ಬೇಕು ನೋಡು. ಕೊಡ್ತೀನಿ ತಗೊಳಪ್ಪಯ್ಯ. ಏನು ಕೊಡ್ಬೇಕು? ಮತ್ತೆ ಗೇಮ್ ಆಡೋದಕ್ಕೆ ಮೊಬೈಲ್ ಕೊಡ್ಬೇಕು ನೋಡು. ಗೇಮ್ ಆಡೋದಕ್ಕೆ ಮೊಬೈಲ್? ಯಾವ ಮೊಬೈಲ್? ನಿಮ್ಮ ಅಪ್ಪಾಜಿ ಮೊಬೈಲ್ ಇಲ್ಲಪ್ಪಯ್ಯ, ತಗೊಂಡೋಗೈತೆ. ಅದು ಅಲ್ಲ, ಚಿಕ್ಕದೈತೆ ನೋಡು, ಅಪ್ಪಾಜಿ ತಂದಿರೋದು. ಆ ಮೊಬೈಲಲ್ಲಿ ಹಾವಿನ ಗೇಮ್ ಬರ್ತೈತೆ, ಆಡ್ತೀನಿ ಅಜ್ಜಿ. ಹಾವಿನ ಗೇಮ್ ಬರ್ತೈತೆ? ಬಟನ್ ಗಿಟನ್ ಒತ್ತಿ ಏನಾದರೂ ಮಾಡಿಟ್ಟಿದೆಯಪ್ಪಯ್ಯ. ಮತ್ತೆ ಈಗ ಹೊಸಾದಿನ್ನೂ ಅದು. ನಾವು ಬಟನ್ ಒತ್ತಲ್ಲ ಅಜ್ಜಿ, ಮೇಲ್ಗಡೆ ದೊಡ್ಡ ಬಟನ್ ಕೊಟ್ಟಿರ್ತಾರೆ, ಆ ಕಡೆ ಈ ಕಡೆ ತಗೊಳ್ಳೋದು, ಅದಷ್ಟೇ ಒತ್ತೋದು. ಹೌದೇನು? ಆದ್ರೂ ದೊಡ್ಡ ಬಟನ್ ಎದರದೈತೋ ಏನು? ಫೋನ್ ಬರೋದು ಹೋಗೋದಿದ್ರೆ ಯಾಕೆ ಬೇಕಪ್ಪಯ್ಯ? ಬೇಡ, ಇಲ್ಲೇ ಕುಂಟೆ ಬಿಲ್ಲೆ ಏನಾದರೂ ಆಟ ಆಡ್ರಿ. ಇಲ್ಲ ಅಜ್ಜಿ, ಫೋನ್ ಬರೋದು ಹೋಗೋದಕ್ಕೆ ಏನು ಸಂಬಂಧ ಇರಲ್ಲ ಆ ಬಟನಿಗೆ. ಹ್ಞೂ ಅಜ್ಜಿ. ಓಹೋ, ಎಷ್ಟು ಜಲ್ದಿ ಹ್ಞೂ ಅಜ್ಜಿ ಅಂತಾನು. ಆಯ್ತು ತಗೊಳಪ್ಪಯ್ಯ, ಕೊಡ್ತೀನಿ. ಮೊದಲು ಚಾ ಕುಡೀರಿ. ಆದ್ರೆ ಅರ್ಧ ಗಂಟೆ ಅಷ್ಟೇ ನಾನು ಕೊಡೋದು. ಆಯ್ತು ಅಜ್ಜಿ.